ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ ವರಿಷ್ಠ ಕೆಸಿ ವೇಣುಗೋಪಾಲ್ ಕರೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಂತೆ ಜಾರಕಿಹೊಳಿಗೆ ಆಫರ್ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ದಾರೆ ಕೆಸಿ ವೇಣುಗೋಪಾಲ್ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆ ಸಚಿವ ಸ್ಥಾನಕ್ಕೂ ಕೂಡ ಜಾರಕಿಹೊಳಿ ಬೇಡಿಕೆ ಇಟ್ಟಿದ್ದಾರೆ. ಪಕ್ಷದ ನೇತೃತ್ವ ಮತ್ತು ಮಂತ್ರಿ ಸ್ಥಾನ ಎರಡೂ ಬೇಕು ಅಂತ ಕೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಮತ್ತೆ ತಿಳಿಸ್ತೀವಿ ಅಂತ ಹೇಳಿದಾರಂತೆ ಕೆಸಿ ವೇಣುಗೋಪಾಲ್ ಜಾರಕಿಹೊಳಿ. ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಕೆಸಿ ವೇಣುಗೋಪಾಲ್ ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಿ ಅಂತ ಸತೀಶ್ ಜಾರಕಿಹೊಳಿಗೆ ಕೆಸಿ ವೇಣುಗೋಪಾಲ್ ಆಫರ್ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನ ಕೂಡ ಬೇಕು ಅಂತ ಕೇಳಿದ್ದಾರೆ. ಅದಕ್ಕೇನು ಉತ್ತರ ಕೊಟ್ಟಿಲ್ಲ ಕೆಸಿ ವೇಣುಗೋಪಾಲ್ ಅವರು. ಮತ್ತೆ ತಿಳಿಸ್ತೀನಿ ಅಂತ ಹೇಳಿದಾರಂತೆ. ಅಲ್ಲಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಅವರಿಗೆ ಕಣ್ಣಿತ್ತು. ಹೌದು, ಅದರ ಜೊತೆಗೆ ಸಚಿವ ಸ್ಥಾನದ ಮೇಲೂ ಕೂಡ ಈಗ ಕಣ್ಣಿಟ್ಟಿದ್ದಾರೆ. ಎರಡೂ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಪಕ್ಷದ ನೇತೃತ್ವ ಮತ್ತು ಮಂತ್ರಿ ಸ್ಥಾನ ಎರಡೂ ಬೇಕು ಅಂತ ಸತೀಶ್ ಜಾರಕಿಹೊಳಿ ಕೇಳಿದ್ದಾರೆ. ಕಾಂಗ್ರೆಸ್ ವರಿಷ್ಠರಾದ ಕೆಸಿ ವೇಣುಗೋಪಾಲೇ ಕರೆ ಮಾಡಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಮಾತಾಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮೊದಲಿನಿಂದಲೂ ಕೂಡ ಅವರು ಮಾತಾಡ್ತಾ ಇದ್ರು. ಆ ಸ್ಥಾನದ ಬಗ್ಗೆ ಈಗ ಹೈಕಮಾಂಡ್ ಇಂದಲೇ ಅಂತದೊಂದು ಅವರಿಗೆ ಆಫರ್ ಬಂದಿದೆ. ಆದ್ರೆ ಅದ್ರ ಜೊತೆಗೆ ಸಚಿವ ಸ್ಥಾನ ಕೂಡ ಬೇಕು ಅಂತ ಕೇಳಿರೋದು ಹೈಕಮಾಂಡ್ ಇದಕ್ಕೆ ಅಷ್ಟು ಅನ್ನೋ ಚಾನ್ಸಸ್ ಇದೆಯಾ? ಅಲ್ಲ, ಈಗ ಸತೀಶ್ ಜಾರಕಿಹೊಳಿ ಡಿಮಾಂಡ್ ಅಂತೂ ಮಾಡಿದ್ದಾರೆ ಶ್ವೇತಾ. ಈಗ ಅದನ್ನ ಹೈಕಮಾಂಡ್ ಯಾವ ರೀತಿ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾರೆ ನೋಡ್ಬೇಕು. ಯಾಕಂದ್ರೆ ಒಂದು ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಎರಡೆರಡು ಹುದ್ದೆಯನ್ನ ಕೊಟ್ರೆ ಬೇರೆಯವ್ರನ್ನ ರಿಪ್ಲೇಸ್ಮೆಂಟ್ ಮಾಡೋದು ಕೂಡ ಕಷ್ಟ ಆಗ್ಬೋದು ಹೈಕಮಾಂಡ್ಗೆ. ಹಾಗಾಗಿ ಎಸ್ ಅಂತಾನು ಹೇಳಿಲ್ಲ, ನೋ ಅಂತಾನು ಹೇಳಿಲ್ಲ. ಮತ್ತೆ ನಾವು ವಾಪಸ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನಷ್ಟೇ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ವೇಣುಗೋಪಾಲ್ ಸತೀಶ್ ಜಾರಕಿಹೊಳಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಡಿಮಾಂಡ್ ಕೂಡ ಅದೇ ಇತ್ತು. ಹಿಂದೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಡಿಮಾಂಡ್ ಅನ್ನ ಅವರು ಮಾಡಿದ್ರು. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಏನ್ ಮಾಡಬಹುದು ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಹೈಕಮಾಂಡ್ ನ ಮುಂದೆ ಇಟ್ಟಿದ್ರು. ಜೊತೆಗೆ ಈಗ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯ ಕೆಳಗೆ ಇಳಿದ ಮೇಲೆ, ಅಂದ್ರೆ ಒಂದು ದೊಡ್ಡ ಅಹಿಂದ ವೋಟ್ ಬ್ಯಾಂಕ್ ಅನ್ನ ಬಹಳ ಗಟ್ಟಿಯಾಗಿ ಸತತ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದಂತ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಉಳಿಯುವಂತೆ ಮಾಡಿದ್ರು ಮತ್ತು ಅದು ಗಟ್ಟಿಯಾಗಿ ಕಾಂಗ್ರೆಸ್ಗೆ ವೋಟ್ ಚಲಾವಣೆ ಮಾಡುವ ರೀತಿಯಲ್ಲಿ ಆ ವೋಟ್ ಬ್ಯಾಂಕ್ ಅನ್ನ ಹಾಗೆ ಉಳಿಸ್ಕೊಂಡು ಬಂದಿದ್ರು ಸಿದ್ದರಾಮಯ್ಯನವರು. ಈಗ ಸಿದ್ದರಾಮಯ್ಯನವರ ರೀಪ್ಲೇಸ್ಮೆಂಟ್ ಆಗಿ ಯಾರಾದ್ರೂ ಒಂದು ಅಹಿಂದವನ್ನ ಸ್ವಲ್ಪ ಮ್ಯಾನೇಜ್ ಮಾಡಬಹುದು ಮತ್ತು ಅಹಿಂದದ ಸಂಘಟನೆಯನ್ನ ಬಹಳ ಗಟ್ಟಿಯಾಗಿ ಉಳಿಸ್ಕೊಂಡಿರ್ತಕ್ಕಂಥವ್ರು ಮತ್ತು ಅದರ ಸಂಘಟನೆ ಮತ್ತು ಅದರ ಕಾರ್ಯಚಟುವಟಿಕೆ ಎಲ್ಲವನ್ನೂ ಬಲ್ಲಂತವ್ರು ಸತೀಶ್ ಜಾರಕಿಹೊಳಿ ಮಾತ್ರ. ಅವರನ್ನ ಹೊರತುಪಡಿಸಿದ್ರೆ ಮಹದೇವಪ್ಪ ಒಂದು ಆಪ್ಷನ್ ಇದೆ. ಅಂದ್ರೆ ಸಿದ್ದರಾಮಯ್ಯ ಅಹಿಂದ ಸಂಘಟನೆಯನ್ನ ಕಟ್ಟಿದಾಗ ಅವರ ಜೊತೆಗೆ ಇದ್ದದ್ದು ಸತೀಶ್ ಜಾರಕಿಹೊಳಿ, ಮಹದೇವಪ್ಪ. ಹಾಗಾಗಿ ಅಹಿಂದ ಸಂಘಟನೆಯನ್ನ ಬಲಪಡಿಸೋದು ಮತ್ತು ಅದನ್ನ ಕಾಂಗ್ರೆಸ್ನ ಪರವಾಗಿ ಇರುವಂತೆ ಮಾಡೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿದೆ. ಆ ಕಾರಣಕ್ಕಾಗಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಕೆಸಿ ವೇಣುಗೋಪಾಲ್ ಅವರೇ ಕರೆ ಮಾಡಿ ಈ ಅಭಿಪ್ರಾಯವನ್ನ ಹೇಳಿದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಗೊತ್ತು ಸಿದ್ದರಾಮಯ್ಯನವರ ರಿಪ್ಲೇಸ್ಮೆಂಟ್ ಆಗಿ ಸತೀಶ್ ಜಾರಕಿಹೊಳಿ ಅವರನ್ನ ಹೈಕಮಾಂಡ್ ಕೂಡ ನೋಡ್ತಾ ಇದೆ. ಹಾಗಾಗಿ ಇದು ಸರಿಯಾದ ಸಂದರ್ಭ. ಈಗ ಡಿಮಾಂಡ್ ಮಾಡಿ ತೆಗೆದುಕೊಂಡ್ರೆ ಅವಕಾಶಗಳು ಸಿಗುತ್ತೆ. ಅಲ್ಲ, ಇದೇ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಸಚಿವ ಸ್ಥಾನ ಎರಡೂ ಕೂಡ ಹ್ಯಾಂಡಲ್ ಮಾಡೋದು ಕಷ್ಟ ಆಗತ್ತೆ. ಅಧ್ಯಕ್ಷ ಸ್ಥಾನ ಅಂದಾಗ ಪಕ್ಷ ಸಂಘಟನೆಯಲ್ಲಿ ಬಹಳಷ್ಟು ತೊಡಗಿಸ್ಕೋಬೇಕಾಗತ್ತೆ. ಹಾಗಾಗಿ ಒಬ್ರಿಗೊಂದೇ ಹುದ್ದೆನೆ ಸರಿ ಅಂತ ಹೇಳಿದ್ರು. ಈಗ ಇವರು ಎರಡೆರಡು ಹುದ್ದೆ ಕೇಳ್ತಿದ್ದಾರೆ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅವರ ಅಂದ್ರೆ ಡಿ ಕೆ ಶಿವಕುಮಾರ್ ಪರವಾಗಿ ಅವರು ಬೆನ್ನಿಗೆ ನಿಲ್ಲೋದಕ್ಕೂ ಕೂಡ ಇದೊಂದು ಕಾರಣ ಇದೆ. ಅಂದ್ರೆ ಸರ್ಕಾರದಲ್ಲಿ ನೀವು ಹೇಗೆ DCM ಆಗಿದ್ದುಕೊಂಡು ಸಚಿವರಾಗಿದ್ದುಕೊಂಡು ಕೆಪಿಸಿಸಿಯನ್ನ ನಿಭಾಯಿಸಿದ್ರು, ಅದೇ ಒಂದು ಹುದ್ದೆಯಲ್ಲಿ ನಾನು ಕೂಡ ಮುಂದುವರಿಬೇಕು ಅನ್ನುವಂತ ಅಭಿಲಾಷೆಯನ್ನ ಡಿ ಕೆ ಶಿವಕುಮಾರ್ ಅವರ ಮುಂದೆಯೂ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಅಂದ್ರೆ ಇಲಾಖೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಪಕ್ಷ ಸಂಘಟನೆಯ ಕೆಲಸಗಳು
ಅಷ್ಟು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಅವರು DCM ಆಗಿದ್ದು ಒಂದು ಕಡೆ 2 ಖಾತೆಯನ್ನು ನಿಭಾಯಿಸಬೇಕಾಗಿತ್ತು. ಒಂದು ಜಲಸಂಪನ್ಮೂಲ, ಇನ್ನೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿಯೂ ಕೂಡ ಇದ್ರು. ಹಾಗಾಗಿ 2 ಖಾತೆಗಳನ್ನು ನಿಭಾಯಿಸೋದ್ರ ಜೊತೆಗೆ ಪಕ್ಷ ಸಂಘಟನೆ ಮಾಡೋದು ಕೂಡ ದೊಡ್ಡ ಸವಾಲಾಗಿತ್ತು. ಹಾಗಾಗಿ ಈ ಬಾರಿ ಸತೀಶ್ ಜಾರಕಿಹೊಳಿ ಅದನ್ನ ಕೇಳ್ತಾ ಇರೋದ್ರ ಹಿಂದಿನ ಕಾರಣ ಏನು? ಕೇವಲ KPCC ಅಧ್ಯಕ್ಷರಾಗಿ ಹೋದ್ರೆ ಪ್ರೋಟೋಕಾಲ್ಗಳು ಇರೋದಿಲ್ಲ, ಸಚಿವರಾಗಿ ಇದ್ರೆ ಪ್ರೋಟೋಕಾಲ್ಸ್ ಇರುತ್ತೆ, ಯಾವುದೇ ಜಿಲ್ಲೆಗೆ ಹೋದ್ರೂ ಓಡಾಡೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಆದ್ರೆ ಇಲಾಖೆಯನ್ನ ನಿಭಾಯಿಸಬೇಕಾಗಿರೋದು ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಮನಸ್ಸಿನಲ್ಲಿ ಎರಡನ್ನೂ ನಿಭಾಯಿಸ್ತೀನಿ ಅನ್ನುವಂತ ಸಾಮರ್ಥ್ಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಹಿಂದೆ ಇದ್ದಂತ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಇರ್ಬೋದು. ಆಗ ಅಂದ್ರೆ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡೋದೇ ಆದ್ರೆ ಸತೀಶ್ ಜಾರಕಿಹೊಳಿ ಆ ಡಿಮಾಂಡ್ ಮಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಸಕ್ರಿಯವಾಗಿ ಇದ್ದಂಥ ಸಂದರ್ಭದಲ್ಲಿ ಮತ್ತು DK ಶಿವಕುಮಾರ್ ಅವ್ರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಮಗೊಂದು ಅವಕಾಶ ಸಿಗಬಹುದು ಅನ್ನುವಂಥದ್ದನ್ನ ಆಗ ಆ ಪ್ರಯತ್ನಗಳನ್ನ ಮಾಡಿದ್ರು. ಆ ಕಾರಣಕ್ಕಾಗಿ AICC ಹೊರಡಿಸಿದಂಥ ಪತ್ರವನ್ನೇ ಇಟ್ಕೊಂಡು ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದನ್ನ ನೀವು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ, ರಾಜಕೀಯ ಸನ್ನಿವೇಶಗಳು ಬದಲಾಗಿದೆ. DK ಶಿವಕುಮಾರ್ ಪರವಾಗಿ ಸತೀಶ್ ಜಾರಕಿಹೊಳಿ ನಿಂತ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈಗ ಅವರು ಕೂಡ DK ಶಿವಕುಮಾರ್ ಅವರು ಹೇಗೆ ಪವರ್ಫುಲ್ ಇದ್ರು, ನಾನು ಕೂಡ ಅದೇ ರೀತಿ ಪವರ್ಫುಲ್ ಇರಬೇಕು ಅನ್ನುವ ಕಾರಣಕ್ಕಾಗಿ ಈ ಕ್ಲೈಮ್ ಅನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅದಕ್ಕೆ ಆಸ್ಪದವನ್ನ ಮಾಡಿಕೊಡುತ್ತಾ? ಈಗಿರುವಂತ ಪ್ರಶ್ನೆ ಅದೇ ಇರೋದು. ಹೈಕಮಾಂಡ್ ಈಗ ಎಸ್ ಆರ್ ನೋ ತಿಳಿಸಿಲ್ಲ, ಮತ್ತೆ ನಾವು ವಾಪಸ್ ಬರ್ತೀವಿ, ಇದನ್ನ ಎಲ್ಲ ವಿಚಾರಗಳ ಬಗ್ಗೆ ಅನಾಲಿಸಿಸ್ ಮಾಡಿ ಅನ್ನೋದನ್ನಷ್ಟೇ ಹೇಳಿದ್ದಾರೆ. ಒಟ್ಟಿನಲ್ಲಿ KPCC ಅಧ್ಯಕ್ಷ ಸ್ಥಾನದ ಬಹುತೇಕ ಸತೀಶ್ ಜಾರಕಿಹೊಳಿ ಅವರಿಗೆ ಒಲಿಯುವಂತಹ ಸಾಧ್ಯತೆಗಳಂತೂ ದಟ್ಟವಾಗಿ ಕಾಣ್ತಾ ಇದ್ದಾವೆ. ಅಲ್ಟಿಮೇಟ್ಲಿ ಇಲ್ಲ, ನಮ್ಗೆ ಅದು ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಕೂಡ ಸತೀಶ್ ಜಾರಕಿಹೊಳಿ ಒಪ್ಪಿಕೊಳ್ಳುವಂತ ಸಾಧ್ಯತೆಗಳೇ ಕಾಣಿಸ್ತಾ ಇದೆ. ಈಗ ಅವರು ಎಕ್ಸ್ಟ್ರಾ ಕ್ಲೈಮ್ ಮಾಡಿದ್ದಾರೆ, ಯಾಕಂದ್ರೆ ಹೈಕಮಾಂಡೇ ನೀವು ಜವಾಬ್ದಾರಿ ತೆಗೆದುಕೊಳ್ಳಿ ಅಂದಾಗ ಒಂದು ಕ್ಲೈಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕ್ಲೈಮ್ ಮಾಡಿದ್ದಾರೆ, ಅದನ್ನ ಒಪ್ಪೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟದ್ದು. ಮಾರುತೇಶ್ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.